ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸಿದ್ದ ಭಾರತೀಯ ಸೇನೆಯ ಯುದ್ಧ ವಿಮಾನ ಇದೀಗ ಉಡುಪಿಯಲ್ಲಿ ಲ್ಯಾಂಡ್ ಆಗಿದೆ. ಈ ಯುದ್ಧ ವಿಮಾನ ಇದೀಗ ಜನರ ಅತ್ಯಾಕರ್ಷಕ ಕೇಂದ್ರ ಬಿಂದುವಾಗಿದೆ. 60 ವರ್ಷಗಳ ಸೇವೆ, ಶತ್ರು ರಾಷ್ಟ್ರಗಳ ವಿಮಾನವನ್ನ ಹಿಮ್ಮೆಟ್ಟಿಸಿದ ಕೀರ್ತಿ ವಿಗ್ 21ಗೆ ಲಭಿಸುತ್ತದೆ. ಅದರ ಒಂದು ವಿಮಾನ ಕೋಟದ ಕಾರಂತ ಭವನದಲ್ಲಿ ನಾವು ಕಾಣಬಹುದಾಗಿರುವಂತದ್ದು. ಈ ಮಿಗ್ 21 ಶ್ರೇಣಿಯ ಯುದ್ಧ ವಿಮಾನವನ್ನ ಸೋವಿಯತ್ ಒಕ್ಕೂಟವು ವಿನ್ಯಾಸಗೊಳಿಸಿತ್ತು. 1963ರಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಿ 2025 ಸೆಪ್ಟೆಂಬರ್ ತನಕ 62 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಶತ್ರುಗಳ ವಿಮಾನಗಳನ್ನು ತಡೆಯಲು, ಭೂಮಿಯಲ್ಲಿನ ಗುರಿಗಳ ಮೇಲೆ ದಾಳಿ ನಡೆಸಲು ಇದನ್ನ ಬಳಸಲಾಗ್ತಾ ಇತ್ತು. ಇದು ಶಬ್ದದ ವೇಗದ 2 ಪಟ್ಟು ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದೆ. ಕಾರ್ಗಿಲ್ ಯುದ್ಧ ಸೇರಿದಂತೆ ಬಹುತೇಕ ಎಲ್ಲ ಯುದ್ಧಗಳಲ್ಲೂ ಯುದ್ಧ ವಿಮಾನ ಭಾಗವಹಿಸಿದೆ. ಜೊತೆಗೆ 2019ರಲ್ಲಿ ಬಾಲಾಕೋಟ್ ಬಳಿ ಪಾಕಿಸ್ತಾನದ F-16 ವಿಮಾನವನ್ನ ಹೊಡೆದುರುಳಿಸಿದ್ದು ಕೂಡ ಇದೇ ವಿಮಾನ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶಿವರಾಮ ಕಾರಂತರ ಹುಟ್ಟೂರಾದ ಕೋಟಾದಲ್ಲಿ ಕರಾವಳಿಯ ಪ್ರಥಮ ಶಾಶ್ವತ ಯುದ್ಧ ವಿಮಾನ ಪ್ರದರ್ಶನ ತಾಣ ರೂಪುಗೊಂಡಿದೆ. ಇದೀಗ ಈ ಮಿಗ್ 21 ಯುದ್ಧ ವಿಮಾನವನ್ನ ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಉಡುಪಿ ಜಿಲ್ಲೆಯ ಕೋಟಾ ಕಾರಂತ ಕಲಾ ಭವನದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸಿದ್ದ ಮಿಗ್ 21 ಮರುಜೋಡಣೆ ಮಾಡಿ ಪ್ರದರ್ಶನಕ್ಕಿಡಲಾಗಿದೆ. ಸೂಪರ್ ಸಾನಿಕ್ ವಿಭಾಗದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಕಂಡ ಯುದ್ಧ ವಿಮಾನ ಇದು. 60ಕ್ಕೂ ಹೆಚ್ಚು ದೇಶಗಳು ಬಳಸಿದ ರಷ್ಯಾದ ಪ್ರಸಿದ್ಧ ಮಿಗ್ 21 ಶ್ರೇಣಿಯ ವಿಮಾನ ಇಲ್ಲಿ ಶಾಶ್ವತ ಪ್ರದರ್ಶನಕ್ಕೆ ಸಿದ್ಧವಾಗಿ ನಿಂತಿದೆ. ದೆಹಲಿಯಿಂದ ಕೋಟಕ್ಕೆ ಯುದ್ಧ ವಿಮಾನ ತಂದು 15 ಜನರ ತಾಂತ್ರಿಕ ತಂಡ ಈ ಮಿಗ್ 21ನ್ನ ಮರುಜೋಡಣೆ ಮಾಡಿದೆ. ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಮುತುವರ್ಜಿ ವಹಿಸಿ ಈ ಕಾರ್ಯವನ್ನ ಮಾಡಿಸಿದ್ದಾರೆ. ಶಿವರಾಮ್ ಕಾರಂತ ಅವರ ಈ ಕೋಟಾ ಊರಿಗೆ ಬಂದಿದ್ದೇವೆ. ಅಲ್ಲಿ ನಮಗೆ ಈ ಯುದ್ಧ ವಿಮಾನವನ್ನು ನೋಡಿ ತುಂಬ ಖುಷಿ ಆಯಿತು. ಇಷ್ಟು ದಿನ ಟಿವಿಯಲ್ಲೇ ನೋಡ್ತಿದ್ದೇವೆ, ಇವಾಗ ಕಣ್ಮುಂದೆ ನೋಡ್ತಿದ್ದೆ, ತುಂಬ ಖುಷಿ ಆಯಿತು. ಸುಮಾರು 1200ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಭಾರತೀಯ ಸೇನೆ ಬಳಕೆ ಮಾಡಿದೆ. ಅದರಲ್ಲೊಂದು ವಿಮಾನ ಇದೀಗ ಕೋಟಾದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಪ್ರವಾಸಿಗರು ಸೇರಿದಂತೆ ಹೊರ ಜಿಲ್ಲೆಯ ಶಾಲಾ ಮಕ್ಕಳು ಯುದ್ಧ ವಿಮಾನ ವೀಕ್ಷಿಸಿ ಖುಷಿ ಪಡ್ತಾ ಇದ್ದಾರೆ. ಗಣೇಶ್ ಸಾಯ್ಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಇವಿಷ್ಟು